ಯತ್ನಾಳ್ ಟೀಮ್ ಜೊತೆಗೂಡಿದ ಶ್ರೀರಾಮುಲುಗೆ ಬಿಗ್ ಆಫರ್. ರಾಜ್ಯಾಧ್ಯಕ್ಷ ಹುದ್ದೆ ಕೊಡಿಸುತ್ತೇವೆ ಅಂತ ಆಫರ್ ಕೊಟ್ಟಿದ್ದಾರೆ ಯತ್ನಾಳ್. ಶ್ರೀರಾಮುಲು ಯತ್ನಾಳ್ ನಡುವೆ ದೂರವಾಣಿ ಮಾತುಕತೆಯಲ್ಲಿ ಆಫರ್ ಆಗಿರೋದು. ಶ್ರೀರಾಮುಲುರನ್ನ ತಮ್ಮ ಬಣಕ್ಕೆ ಸೇರಿಸಿಕೊಂಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ರೆಡ್ಡಿ ದೂರಿನ ಸಂಬಂಧ ತಮ್ಮ ನೆರವಿಗೆ ಬಾರದ ವಿಜೇಂದ್ರ ವಿರುದ್ಧ ಸಿಟ್ಟಾಗಿದ್ದಾರೆ. ವಿಜೇಂದ್ರ ವಿರುದ್ಧದ ರಾಮುಲು ಸಿಟ್ಟನ್ನ ಬಂಡವಾಳ ಮಾಡಿಕೊಂಡಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ನಿಮ್ಮ ಜೊತೆಯಲ್ಲಿರುತ್ತೇನೆ ಯತ್ನಾಳ್ ಅಂತ ಭರವಸೆ ನೀಡಿದ್ದಾರೆ ಶ್ರೀರಾಮುಲು. ಯತ್ನಾಳ್ ಕೊಟ್ಟ ರಾಜ್ಯಾಧ್ಯಕ್ಷ ಹುದ್ದೆ ಆಫರ್ ಅನ್ನ ಶ್ರೀರಾಮುಲು ಅವರು ತಿರಸ್ಕರಿಸಿದ್ದಾರೆ. ರೆಡ್ಡಿ ದೂರಿನ ವಿಷಯದಲ್ಲಿ ವಿಜೇಂದ್ರ ತಮ್ಮ ಪರ ನಿಲ್ಲಲಿಲ್ಲ ಅಂತ ರಾಮುಲು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಶತ್ರುಗಳ ಶತ್ರು ಮಿತ್ರ ಸೂತ್ರದಂತೆ ಜೊತೆಯಾದ್ರ ಹಾಗಾದ್ರೆ ಯತ್ನಾಳ್ ಶ್ರೀರಾಮುಲು. ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ವಿರುದ್ಧ ಕೆರಳಿ ನಿಂತಿದ್ದ ಶ್ರೀರಾಮುಲು ಸಂಡೂರು ಬೈ ಎಲೆಕ್ಷನ್ ಸೋಲಿಗೆ ತಾವೇ ಕಾರಣ ಎಂಬ ಆರೋಪಕ್ಕೆ ಶ್ರೀರಾಮುಲು ಸಿಟ್ಟಾಗಿದ್ರು. ಬಿಜೆಪಿ ತೊರೆಯೋದಕ್ಕೆ ಸಿದ್ಧ ಎಂಬ ಶ್ರೀರಾಮುಲು ಹೇಳಿಕೆ ಸಂಚಲನವನ್ನ ಹುಟ್ಟು ಹಾಕಿತ್ತು. ರೆಬೆಲ್ ಆದ ಶ್ರೀರಾಮುಲುಗೆ ಇಲ್ಲಿ ಯತ್ನಾಳ್ ಟೀಮ್ ಗಾಳ ಹಾಕಿದೆ. ನೋಡಿ, ಗಮನಿಸ್ತಾ ಇದ್ದೀವಿ, ಶತ್ರುವಿನ ಶತ್ರು ಮಿತ್ರ ಅಂತ ಹೇಳಿ ಕರೀತಾರೆ. ಅದೇ ರೀತಿಯಾಗಿ ಈಗ ಯತ್ನಾಳ್ ಅವರು ಯಾರನ್ನ ದ್ವೇಷ ಮಾಡ್ತಾರಪ್ಪ? BSY ಮತ್ತು BSY ಪುತ್ರ ವಿಜೇಂದ್ರ ಅವರನ್ನ. ಈಗ ವಿಜೇಂದ್ರ ಅವರನ್ನ ಸ್ವತಃ ಶ್ರೀರಾಮುಲು ಅವರು ಕೂಡ ದ್ವೇಷ ಮಾಡ್ತಾ ಇದ್ದಾರೆ. ಅವರ ವಿರುದ್ಧ ಸಿಟ್ಟು ಮಾಡ್ಕೊಂಡಿದ್ದಾರೆ. ಇದೇ ಚಾನ್ಸು ಅಂತ ಹೇಳಿ ಶ್ರೀರಾಮುಲುಗೆ ಗಾಳ ಹಾಕಿದ್ದಾರೆ. ಫೋನ್ ಕರೆ ಮುಖೇನ ನೀವು ಬನ್ನಿ ನಮ್ಮ ಜೊತೆಗೆ, ಎಲ್ಲರೂ ಸೇರಿ ನಾವು ಹೋರಾಟ ಮಾಡೋಣ, ನೀವು ಈ ಒಂದು ಅಧ್ಯಕ್ಷ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ, ನಿಮ್ಮನ್ನ ಅಧ್ಯಕ್ಷರನ್ನಾಗಿ ನಾವು ಆಯ್ಕೆ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಯತ್ನಾಳ್ ಅವರು ಆಫರ್ ಅನ್ನ ಕೊಟ್ಟಿದ್ದಾರೆ ಶ್ರೀರಾಮುಲು ಅವರಿಗೆ. ಆದ್ರೆ ನಾನು ನಿಮ್ಮ ಜೊತೆಯಲ್ಲೇ ಇರ್ತೀನಿ, ಆದ್ರೆ ನನಗೆ ಈ ಅಧ್ಯಕ್ಷ ಚುನಾವಣೆ ಅದೆಲ್ಲ ಬೇಡ ಅಂತ ಹೇಳಿ ತಿರಸ್ಕಾರವನ್ನ ಮಾಡಿದ್ದಾರೆ ಆಫರ್ ಅನ್ನ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ಯಾಕೆ ಶ್ರೀರಾಮುಲು ಅವರಿಗೆ ವಿಜೇಂದ್ರ ಅವರ ಮೇಲೆ ಕೋಪ ಅಂತ ಅಂದ್ರೆ, ಮೊನ್ನೆ ಕೋರ್ ಕಮಿಟಿ ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ರಾಧಾಮೋಹನ್ ದಾಸ್ ಅಗರ್ವಾಲ್ ಅವರು ಒಂದು ಮಾತು ಹೇಳ್ತಾರೆ, ಸಂಡೂರು ಸೋಲಿಗೆ ಶ್ರೀರಾಮುಲುನೇ ಕಾರಣ ಅಂತ ಹೇಳಿ. ಆಗ ಒಂದು ದೊಡ್ಡ ಫೈಟ್ ನಡೆಯುತ್ತೆ. ಅದಾದ ನಂತರ ರೆಡ್ಡಿ ವರ್ಸಸ್ ರಾಮುಲು ಫೈಟ್ ನಡೆಯುವಂತಹ ಸಂದರ್ಭದಲ್ಲಿ ರಾಮುಲು ಅವರ ಬೆಂಬಲಕ್ಕೆ ಯಾರೂ ಬರಲ್ಲ. ಅಂದ್ರೆ ಬಹಳ ಪ್ರಮುಖವಾಗಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರೇ ಬರಲ್ಲ. ಇದರಿಂದ ಕೋಪ ಬಂದ್ಬಿಡುತ್ತೆ ಶ್ರೀರಾಮುಲು ಅವರಿಗೆ. ಹಾಗಾಗಿನೇ ಎಲ್ಲೋ ಒಂದ್ ಕಡೆ ಅವರಿಂದ ಅಂತರವನ್ನ ಕಾಯ್ದುಕೊಳ್ಳೋದಕ್ಕೆ ಶುರು ಮಾಡ್ತಾರೆ ಶ್ರೀರಾಮುಲು ಅವರು. ಜೊತೆಗೆ ಈಗ ಬಹಳ ಪ್ರಮುಖವಾಗಿ ನಾನು ಕೂಡ ನಿಮ್ಮ ಜೊತೆಗಿರ್ತೀನಿ ಅಂತ ಹೇಳಿ ಯತ್ನಾಳ್ ಬಣದವರಿಗೆ ಶ್ರೀರಾಮುಲು ಅವರು ತಿಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಈಗ ರೆಬೆಲ್ ಆದ ಶ್ರೀರಾಮುಲುಗೆ ಗಾಳ ಹಾಕಿ ಅವರನ್ನ ತಮ್ಮತ್ತ ಸೆಳೆದುಕೊಳ್ಳುವಲ್ಲಿ ಯತ್ನಾಳ್ ಬಣ ಯಶಸ್ವಿ ಆಗಿದೆ ಆದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮುಂದೆ ಏನಾಗುತ್ತೆ? ಈಗ ರಾಜ್ಯಾಧ್ಯಕ್ಷ ಹುದ್ದೆಗಾಗಿ ಎಲೆಕ್ಷನ್ ಕೂಡ ನಡೆಯಲಿದೆ. ಆ ಒಂದು ಎಲೆಕ್ಷನ್ ನಲ್ಲಿ ಯಾರು ಗೆಲ್ತಾರೆ? ವಿಜೇಂದ್ರ ಅವರ ಬಣ ಮೇಲುಗೈ ಸಾಧಿಸುತ್ತಾ ಅಥವಾ ಯತ್ನಾಳ್ ಬಣ ಮೇಲುಗೈ ಸಾಧಿಸುತ್ತಾ ಅನ್ನೋದೇ ಈಗಿರುವಂತ ಕುತೂಹಲದ ಪ್ರಶ್ನೆ.